ಆಚಾರದ, ಸಂಸ್ಕಾರದ, ಸಂಸ್ಕೃತಿಯ ಬೀಜವನ್ನ ಬಿತ್ತಿ ಬೆಳೆದಂತ ನಾಡು ಯಾವುದಾದರಿದ್ರೆ ಈ ದೇವನಗರಿ ದಾವಣಗೆರೆ. ಶಿವಾನಂದ ಜಗದ್ಗುರುಳವರ ಕಾಲದಿಂದ, ಗಂಗಾಧರ ಜಗದ್ಗುರುಳವರ ಕಾಲದಿಂದ ವಿಶಿಷ್ಟವಾಗಿರತಕ್ಕಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡು ಬಂದಿದ್ದಾವೆ. ವಿಶೇಷವಾಗಿ ನೆಲದಲ್ಲಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರ, ಉಮಾಪತಿ ಜಗದ್ಗುರು ಪಂಡಿತಾರಾಧ್ಯರ ಲಿಂಗಾಂಗ ಸಾಮರಸ್ಯದ ಗದ್ದುಗೆಗಳು ಕೂಡ ಇರುವಂಥದ್ದನ್ನ ನೆನಪಿಸಿಕೊಳ್ಳಬೇಕಾಗ್ತದೆ. ಅದನ್ನು ಮುಂದುವರಿಸಿದಂತಹ ರಂಭಾಪುರಿ ಜಗದ್ಗುರುಗಳವರು, ಶ್ರೀಶೈಲ ಜಗದ್ಗುರುಗಳವರು ಅನವರತವಾಗಿ ನಗರಕ್ಕೆ ಆಗಾಗ ದಯಮಾಡಿಸಿ ಆ ಸಂಸ್ಕಾರದ ಬೀಜ ಏನು ಬಿತ್ತಿದ್ದಾರೆ ಅದು ವೃಕ್ಷವಾಗಿ ಅತ್ಯಂತ ವಿಶಾಲವಾದ ಮರವಾಗಿ ನೆರಳನ್ನು ಕೊಡುವಂತೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಕೇದಾರ ಜಗದ್ಗುರುಗಳವರು ಅಪ್ಪಣೆ ಕೊಡಿಸಿ ಹೋಗಿದ್ದಾರೆ. ಪಂಚಪೀಠಾಚಾರ್ಯರು ಹಿಂದೂ ಒಂದೇ, ಇವತ್ತು ಒಂದೇ, ಮುಂದೂ ಕೂಡ ಒಂದೇ ಇರ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದನ್ನು ನಾವು ಎಲ್ಲರೂ ಕೂಡ ಅನುಮೋದಿಸಿ ಅದನ್ನು ಅನುಸರಿಸಬೇಕಾದಂತಹ ವಿಚಾರವೂ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಸಮಾಜ ಕೌಲುದಾರಿನತ್ತ ಸಾಗ್ತಾ ಇದೆ. ಬಹುಶಃ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಕ್ಕೆ ಮೀಸಲಾತಿಯ ಕಾರಣ ಇರಬಹುದು, ರಾಜಕೀಯ ಕಾರಣ ಇರಬಹುದು, ಧಾರ್ಮಿಕ ಕಾರಣ ಇರಬಹುದು. ಇದೆಲ್ಲವುಗಳನ್ನ ಸರಿಪಡಿಸಬೇಕಾದಂತಹ, ಅದನ್ನು ತಿದ್ದಬೇಕಾದಂತಹ, ಮತ್ತೆ ಅದನ್ನ ಮುನ್ನೆಲೆಗೆ ತರಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ವೇದಿಕೆ ಮೇಲೆ ಕೂತಂತ ನಮಗೂ, ಕೆಳಗೆ ಕೂತಂತ ನಿಮಗೂ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ ಯಾರು ಕೂಡ ಮರೀಬಾರದು ಅನ್ನುವಂಥದ್ದು. ಕೇವಲ ಹೇಳುವುದಲ್ಲ, ಕೇಳುವುದಲ್ಲ, ಅದರಂತೆ ನಡೆಯುವುದು ಕೂಡ ಆಗಬೇಕು ಅನ್ನುವಂಥದ್ದು. ನಾವೆಲ್ಲರೂ ಕೂಡ ಒಂದು ಪೀಠಾಚಾರ್ಯರಾಗಿದ್ದೇವೆ, ಸ್ವಾಮಿಗಳಾಗಿದ್ದೇವೆ, ಜಗದ್ಗುರುಗಳಾಗಿದ್ದೇವೆ, ಶಿವಾಚಾರ್ಯರಾಗಿದ್ದೇವೆ. ಇದೆಲ್ಲ ಆಗಿರುವಂಥದ್ದು ನಾವು ಮೆರೆಯುವುದಕ್ಕಲ್ಲ, ಸಮಾಜವನ್ನು ಮೆರೆಸಬೇಕು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕು. ನಮ್ಮನ್ನು ನಂಬಿದಂಥ ಭಕ್ತರಿಗೆ, ನಮ್ಮನ್ನು ನಂಬಿದಂಥ ಅನುಯಾಯಿಗಳಿಗೆ, ನಮ್ಮನ್ನು ನಂಬಿದಂಥ ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೇವೆ, ನಾವೇನು ಮಾಡ್ತಾ ಇದ್ದೇವೆ, ನಾವು ಅದನ್ನ ಯಾವ ದಿಕ್ಕಿನಿಂದ ಕರೆದುಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ಆತ್ಮಾವಲೋಕನ ಮಾಡಿಕೊಂಡು ಈ ನಾಡಿಗಾಗಿ, ಸಮಾಜಕ್ಕಾಗಿ, ಪರಂಪರೆಗಾಗಿ ಬಹುದೊಡ್ಡ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಸಮೈಕ್ಯ ಭಾವದಿಂದ, ಸಮಷ್ಟಿ ಪ್ರಜ್ಞೆಯಿಂದ ಕೊಡುವಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಈ ವೇದಿಕೆ ಮುಖಾಂತರವಾಗಿ ತಿಳಿಸ ಬಯಸ್ತಾ, ಈಗಾಗಲೇ ಬಹಳ ದೊಡ್ಡ ಪ್ರಯತ್ನಗಳು ನಡೆದಿದ್ದಾವೆ. 2009ರಲ್ಲಿ ಪುಣೆಯಲ್ಲಿ ನಡೆದಂಥ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದ ನಂತರದಲ್ಲಿ ಅನೇಕ ಪ್ರಯತ್ನಗಳು ನಡ್ಕೊಂಡು ಬಂದು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳವರು ಬುಕ್ಕಾಂಬದಿಯೊಳಗೆ 5 ದಿನಗಳ ಕಾಲ ಅನುಷ್ಠಾನವನ್ನು ಮಾಡಿ ತಾರೀಖು 18 ಜನವರಿ 2011 ಎಲ್ಲ ಪೀಠಾಚಾರ್ಯರನ್ನ ಕೂಡಿಸಿ ಅನೇಕ ಪ್ರಯತ್ನಗಳನ್ನು ನಡೆಸಿದ್ರು. ಆ ನಂತರದಲ್ಲಿ ಬಹುಶಃ ರಂಭಾಪುರಿ ಪೀಠದ ಆ ಜಗದ್ಗುರುಗಳವರ ಪ್ರಯತ್ನದ ತರುವಾಯ ದಾವಣಗೆರೆ ನಗರದೊಳಗೆ ಮತ್ತೆ ರಂಭಾಪುರಿ ಜಗದ್ಗುರುಗಳವರ ಪ್ರಯತ್ನದ ಫಲವಾಗಿಯೇ ಈ ಪಂಚಪೀಠಾಚಾರ್ಯರ ಸಂಘ ಸಮ್ಮೇಳನ ನಡೆದುಕೊಂಡು ಬಂದಿದ್ದ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಬಯಸಿ, ಬಹುಶಃ ಒಬ್ಬ ತಂದೆ ತನ್ನ 3 ಜನ ಮಕ್ಕಳಿಗೆ ಹೇಳ್ತಾನಂತೆ, ಸಾಯುವಂತ ಸಂದರ್ಭದೊಳಗೆ ನೀವೆಲ್ಲ ಬರಿಲ್ಲಿ, ಮುಂದೆ ಹೇಗಿರ್ಬೇಕಪ್ಪ ನೀವು ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ಕೊಡ್ತಾರೆ. ಅವಾಗ ಆ ತಂದೆ ಯಾರಿಗೂ ಕೂಡ ಏನನ್ನು ಹೇಳದೆ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಒಂದು ಕಟ್ಟಿಗೆಯ ಪೀಸನ್ನು ತಂದು ಒಬ್ಬ ಮಕ್ಕಳ ಕೈಯ ಕೊಟ್ಟು, ನೀವು ಇದನ್ನು ಮುರಿರಿ ಅಂತ ಹೇಳಿದಾಗ ಬಹಳ ಸರಳವಾಗಿ ಅದನ್ನು ಮುರಿದು ಬಿಡ್ತಾರಂತ. ಅದೇ 3 ಮಕ್ಕಳ ಕೈಯಲ್ಲಿ 5 ಬಡಿಗೆಗಳು, ಕಟ್ಟಿಗೆ ಪೀಸ್ಗಳಿರ್ತಕ್ಕಂಥ ಒಂದು ಗೊಂಚಲನ್ನು ಕೊಟ್ಟು ಇದನ್ನು ಮುರಿರಿ ಅಂತ ಹೇಳ್ತಾನಂತೆ. ಅವಾಗ ಅವರ ಕೈಲಿ ಮುರಿಲಿಕ್ಕೆ ಆಗೋದಿಲ್ಲ. ಇದರ ಅರ್ಥವನ್ನ ಪೀಠಾಚಾರ್ಯರು, ಶಿವಾಚಾರ್ಯರು, ಸಮಾಜದ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ರೆ ಬಹುಶಃ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದರಲ್ಲಿ ಅರ್ಥ ಸಿಗುತ್ತದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾದ ಮಾತುಗಳಿಂದ ಹೇಳ್ತಾ, ನಿಮಗೆಲ್ಲ ಗೊತ್ತದ, ಶಿಕ್ಷಕರು ಒಂದು ಉದಾಹರಣೆನ ಎಲ್ಲ ಮಕ್ಕಳಿಗೆ ಹೇಳ್ತಿರ್ತಾರೆ. ಏನಪ್ಪಾ ಅಂದ್ರೆ, ಒಬ್ಬ ಮಗನಿಗೆ, ವಿದ್ಯಾರ್ಥಿಗೆ ಕರೆದು ಹೇಳಿದ್ರಂತ, ಒಂದು 10 ತುಂಡುಗಳನ್ನು ಮಾಡಿ ಒಂದು ಕಾಗದವನ್ನು ಕೊಡ್ತಾರೆ. ಇದನ್ನ ನೀನು ಜೋಡಿಸು ಅಂತ ಹೇಳ್ತಾರೆ. ಅದರಲ್ಲಿ
ಒಂದು ಚಿತ್ರ ಇರ್ತದೆ, ಭಾರತ ದೇಶದ ಚಿತ್ರ ಇರ್ತದೆ. ಅದನ್ನ ಜೋಡಿಸ್ಲಿಕ್ಕೆ ಆಗೋದೇ ಇಲ್ಲ, ಬಹಳ ಸಂಕಟ ಪಡ್ತಾನೆ. ಅವಾಗ ಮತ್ತೊಬ್ಬ ವಿದ್ಯಾರ್ಥಿ ಬಂದು ಹೇಳ್ತಾನೆ, ಈ ಚಿತ್ರವನ್ನು ತಿರುಗಿಸಿ ನೋಡಿ, ಏನಿದೆ ಅದ್ರೊಳಗೆ ಮಾನವ ಶರೀರ ಇರ್ತದೆ. ಅದನ್ನ ನೋಡಿದ ಮೇಲೆ ಆ ಹುಡುಗನಿಗೆ ಬಹಳ ಖುಷಿ ಆಗ್ತದ. ಇಡೀ ಭಾರತದ ನಕಾಶೆಯನ್ನು ಕೇವಲ 1 ನಿಮಿಷದೊಳಗೆ ಜೋಡಿಸಿಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ಆ ಎಲ್ಲ ಚಿತ್ರಗಳಿಂದ ಮಾನವ ಶರೀರ ಏನಿರುತ್ತದಲ್ಲ, ಆ ಮನುಷ್ಯನ ಚಿತ್ರವನ್ನ ಜೋಡಿಸೋದು ಬಹಳ ಸುಲಭ ಆಗಿರ್ತದೆ. ಆ ಜೋಡಿಸಿದ ಮೇಲೆ ಭಾರತದ ನಕಾಶೆನು ಒಂದಾಗಿ ಬಿಡುತ್ತದ. ಅದಕ್ಕ ಆ ಸೇತು ಹಿಮಾಲಯದವರೆಗಿರ್ತಕ್ಕಂಥ ಪಂಚಪೀಠಗಳ ಪರಂಪರೆ ಸನಾತನವಾಗಿರ್ತಕ್ಕಂಥದ್ದು, ಬಹಳ ಐತಿಹಾಸಿಕವಾಗಿರತಕ್ಕಂಥದ್ದು, ಪುರಾತನವಾಗಿರ್ತಕ್ಕಂಥದ್ದು, ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಬಹುಶಃ ಪ್ರಸವ ಪೂರ್ವ ಸಂಸ್ಕಾರ ಇರಬಹುದು. ಭಗವಂತನನ್ನ ತನ್ನ ಹತ್ತಿರಕ್ಕೆ ಕರೆದು ಹೃದಯ ಮಂದಿರದೊಳಗೆ ವಾಸ ಮಾಡಿಸಿ ಜೀವನೇ ಶಿವನಾಗುವಂತ, ಮಾನವನೇ ಮಹಾದೇವನಾಗುವಂತಹ, ನರನೇ ಹರನಾಗುವಂತಹ, ಅಂಗಲಿಂಗವಾಗುವ, ಮಾಂಸಪಿಂಡ ಮಂತ್ರಪಿಂಡವಾಗುವಂತಹ, ಜಲತೀರ್ಥವಾಗುವಂತಹ ಒಂದು ಶಿಲೆ ದೇವರಾಗುವಂತಹ ಅದ್ಭುತವಾದ ಸಂಸ್ಕಾರವನ್ನು ಕೊಡ್ತಕ್ಕಂಥ ಪರಂಪರೆ ಯಾವುದಾದ್ರೂ ಇದ್ರೆ ಇದು ವೀರಶೈವ ಲಿಂಗಾಯತ ಪರಂಪರೆ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಬಹುಶಃ ಶಿವನ ಅಂಶವಾಗಿರ್ತಕ್ಕಂಥ ಈ ಜೀವ ಗುರು ಕೊಟ್ಟಿರ್ತಕ್ಕಂಥ ಚೈತನ್ಯ ಕಳಾವಾಗಿರ್ತಕ್ಕಂಥ ಆ ಲಿಂಗವನ್ನು ಕಟ್ಟಿಕೊಂಡು ಮತ್ತೆ ಶಿವಮಯವೇ ಆಗತಕ್ಕಂತಹ ಒಂದು ಅದ್ಭುತವಾದ ಸಂಸ್ಕಾರ. ಅಷ್ಟೇ ಅಲ್ಲ, ಈಗಾಗಲೇ ಮಾತನಾಡಿದ ಹಾಗೆ ಸ್ತ್ರೀ ಪುರುಷರ ಭೇದ ಭಾವ ಇಲ್ಲದೆ ಯಾವ ಸಂಸ್ಕಾರ, ಯಾವ ಅಧಿಕಾರ, ಯಾವ ಸ್ಥಾನಮಾನ ಗಂಡಿಗಿದೆಯೋ ಅದೇ ಸಮನಾದ ಅಧಿಕಾರವನ್ನ ಹೆಣ್ಣಿಗೂ ಕೂಡ ಕೊಟ್ಟಂತ ಒಂದು ಸಮನ್ವಯ ಸಿದ್ಧಾಂತ ಯಾವುದಂದ್ರೆ ವೀರಶೈವ ಸಿದ್ಧಾಂತ ಅನ್ನುವಂಥದ್ದು. ಪಂಚಮಹಾಸೂತಕಗಳಲ್ಲಿ ಇರತಕ್ಕಂಥದ್ದು. ಬಹುಶಃ ಬಹಳ ಸರಳವಾದ ಪರಮಾತ್ಮನನ್ನ ಒಂದು ದೇಹದಲ್ಲಿ ಧರಿಸಿದ ಮೇಲೆ ಈ ಶರೀರವೇ ಒಂದು ನಡೆದಾಡುವ ದೇವಸ್ಥಾನ ಅನ್ನುವಂತ ಭಾವದೊಳಗ ಎಲ್ಲ ಪ್ರತ್ಯೇಕ ವೀರಶೈವನಿಗೂ ಕೂಡ ಆ ಗೌರವ ಸಿಗುವಂತೆ ಮಾಡಿದಂತಹ ಪರಂಪರೆ ನಮ್ಮದು ಅನ್ನುವಂಥದ್ದು. ಅದರ ವಾರಸುದಾರರಾಗಿ ನಮ್ಮೆಲ್ಲರಿಗೂ ಕೂಡ ಬಹುದೊಡ್ಡ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಈಗಾಗಲೇ ಪರಮಾಚಾರ್ಯರೆಲ್ಲರೂ ಕೂಡ ಅಪ್ಪಣೆ ಕೊಡಿಸಿದ ಹಾಗೆ ಎಲ್ಲರೂ ಒಂದಾಗುವ, ಎಲ್ಲರೂ ಕೂಡ ಬೆರೆಯುವ, ಎಲ್ಲರೂ ಕೂಡ ಇದರ ಮುಂಚೂಣಿಯ ಭಾಗವಾಗುವ ಒಂದು ಜವಾಬ್ದಾರಿಯ ಹೊಣೆಗಾರಿಕೆಯ ಪಾತ್ರವನ್ನ ಅರಿತು ನಡೆಯಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ, ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳವರಿಗೆ ಬೆಂಗಳೂರಿನಲ್ಲಿ ನಡೆದಂತ ಮೀಟಿಂಗ್ನ ತರುವಾಯ ಒಂದು ಅರಿಕೆಯನ್ನು ಮಾಡಿಕೊಂಡ್ವಿ. ನೀವು ಈ ರೀತಿಯಾದಂಥ ಎಲ್ಲ ಸಮಾವೇಶವನ್ನು ಮಾಡ್ತಾ ಇದ್ದೀರಿ, ಎಲ್ಲ ಶಿವಾಚಾರ್ಯನ ಕರೆದು ಒಂದು ಸಮಾವೇಶ ಮಾಡಿ ಅವರೆಲ್ಲರಿಗೂ ಕೂಡ ಒಂದು ಅಪ್ಪಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದನ್ನು ಅರಿಕೆ ಮಾಡಿಕೊಂಡಾಗ ತತ್ಕ್ಷಣವೇ ದಾವಣಗೆರೆ ನಗರದಲ್ಲಿ ನಡೀತಕ್ಕಂಥ ಆಷಾಢ ಮಾಸದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ದಿನಾಂಕವನ್ನ ಪ್ರಕಟಣೆ ಮಾಡಿ ಎಲ್ಲ ಪೀಠಾಚಾರ್ಯರಿಗೂ ಕೂಡ ಸ್ವತಃ ಅವರೇ ಭಿನ್ನವನ್ನ ನೀಡಿ ಆನಂತರದೊಳಗೆ ಇದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರವು ಕೂಡ ಬಹಳ ದೊಡ್ಡದಿದೆ. ಯಾವಾಗ ಅವರ ಭೇಟಿ ಆದ್ರೂ ಕೂಡ ನೀವೆಲ್ಲರೂ ಕೂಡ ಯಾವಾಗ ಆಶೀರ್ವಾದ ಮಾಡುತ್ತೀರಿ, ನನಗೆ ಯಾವಾಗ ಬಂದು ನೀವು ನನಗೆ ಶ್ರೀರಕ್ಷೆಯನ್ನು ಕೊಡ್ತೀರಿ ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಮಹಾ ವ್ಯಕ್ತಿತ್ವ ಇರತಕ್ಕಂಥದ್ದು ದಾನಶೂರ ಅನ್ನುವಂಥ ಪದಕ್ಕೆ ಒಂದು ಸಮಾನಾರ್ಥವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾರದಾದ್ರೂ ಇದ್ರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರದು ಅನ್ನುವಂಥದ್ದು. ಆ ಹಿನ್ನೆಲೆಯೊಳಗ ಅವರ ಬಯಕೆಯನ್ನ ಬಹುಶಃ ರಂಭಾಪುರಿ ಜಗದ್ಗುರುಗಳವರು ಸ್ವೀಕಾರ ಮಾಡಿ, ಗುರುವಿನಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂತಃಕರಣ ಇರ್ತದೆ, ಹೃದಯ ಬಹಳ ದೊಡ್ಡದಿರ್ತದೆ. ಆ ಭಕ್ತನ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ರಂಭಾಪುರಿ ಜಗದ್ಗುರುಗಳವರು ಅವರ ಸುಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಹಾಗೆ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಹಾಗೆ ನಗರದ ಎಲ್ಲ ಮುಖಂಡರನ್ನ ಬರಮಾಡಿಕೊಂಡು ಅವರಿಗೆಲ್ಲ ಆದೇಶವನ್ನು ಮಾಡಿ ಈ ಬಹುದೊಡ್ಡ ಶೃಂಗ ಸಮ್ಮೇಳನ, ಒಂದರ್ಥದೊಳಗೆ ಶೃಂಗ ಅಂದ್ರೆ ಪರ್ವತದ ತುತ್ತ ತುದಿ ಅನ್ನುವಂತ ಅರ್ಥ ಬರ್ತದ. ಆ ತುತ್ತ ತುದಿಯೊಳಗೆ ಇಡೀ ದೇಶಕ್ಕೆ ಇವತ್ತೆಲ್ಲರೂ ನಿರೀಕ್ಷೆ ಮಾಡಿ ದಾವಣಗೆರೆಯತ್ತ ತಮ್ಮ ದೃಶ್ಯ, ತಮ್ಮ ಚಿಂತನೆ, ತಮ್ಮ ಚಿತ್ತ ಇರುವಂತೆ ಮಾಡಿದಂತ ಕೀರ್ತಿ ರಂಭಾಪುರಿ ಜಗದ್ಗುರುಗಳವರಿಗೆ ಅದು ಸಲ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಈಗಾಗಲೇ ಕಾಶಿ ಜಗದ್ಗುರುಗಳವರು, ಹಾಗೆ ಕೇದಾರ ಜಗದ್ಗುರುಗಳವರು, ಶ್ರೀಶೈಲ ಜಗದ್ಗುರುಗಳವರು ಕೇದಾರ ಜಗದ್ಗುರುಗಳವರನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ಅನ್ನುವಂತ ವಿಚಾರದ ಕುರಿತು ಮಾತನಾಡಿದ್ದಾರೆ. ಅದರ ಎಲ್ಲ ಕೀರ್ತಿನೂ ಕೂಡ ರಂಭಾಪುರಿ ಜಗದ್ಗುರುಗಳಿಗೆ ಸಲ್ಲಬೇಕು. ಯಾಕೆ ಅಂತ ಕೇಳಿದ್ರೆ, ಯಾವ ಬೀಜ ಗಟ್ಟಿ ಇರ್ತದ, ಯಾರು ಅದನ್ನ ಬಿತ್ತಿರ್ತಾರ ಅದಕ್ಕೆ ಬಹಳ ಶಕ್ತಿ ಇರ್ತದ. ಅದಕ್ಕೆ ನಾವು ಪಟ್ಟಾಧಿಕಾರದ ಗುರುಗಳು ಯಾರು, ಮಂತ್ರದ ಉಪದೇಶವನ್ನು ಮಾಡಿದವರು ಯಾರಪ್ಪ ಅಂದ್ರೆ ರಂಭಾಪುರಿ ಜಗದ್ಗುರುಗಳವರು. ಅದಕ್ಕೆ ಅವ್ರೇನು ಆದೇಶ ಮಾಡಿದ್ದಾರೆ, ಅವ್ರೇನು ಚಿಂತನೆಯನ್ನು ಮಾಡಿದ್ದಾರೆ ಅದನ್ನ ಪಾಲಿಸ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಉಜ್ಜಯಿನಿ ಜಗದ್ಗುರುಗಳವರು ಮಾಡ್ಕೊಂಡು ಬಂದಿದ್ದಾರೆ.
ಇವತ್ತು ಕೇದಾರ ಜಗದಳು ಬಹುಶಃ ಬಹಳ ಜನರಿಗೊಂದು ಏನೋ ಮನಸ್ಸಿನೊಳಗ ಗೊಂದಲಗಳದಾವ, ದುಗುಡುಗಳದಾವ. ಏನಪ್ಪ ಈಗ ಬರ್ಲಿಲ್ದವ್ರು ಹೀಗೆ ಬಂದು ಬಿಟ್ರಲ್ಲ, ಏನು ಒಪ್ಪಂದ ಆತೋ, ಏನೇನೋ ಆಲೋಚನೆಗಳದಾವ. ಯಾವುದೇ ಒಪ್ಪಂದಗಳಿಗೆ ಆಗಲಿ, ಯಾವುದೇ ಕಂಡೀಷನ್ಗಳಿಗೆ ಆಗಲಿ, ಯಾವುದನ್ನು ಕೂಡ ವಿಚಾರ ಮಾಡದೆ ಸಮಾಜದ ವಿಚಾರ ಬಂದಾಗ, ಆ ಸಂಘಟನೆಯ ವಿಚಾರ ಬಂದಾಗ, ಜನಗಣತಿ ವಿಚಾರ, ಜಾತಿಗಣತಿ ವಿಚಾರವನ್ನ ಅವರಿಗೆ ನಿಜವಾಗ್ಲೂ ಕೂಡ ಹೀಗಿದೆ ಸಮಸ್ಯೆ ಅನ್ನುವಂಥದ್ದನ್ನ ಅರಿಕೆ ಮಾಡಿಕೊಂಡಾಗ ತತ್ಕ್ಷಣವೇ ಈ ವಿಚಾರಕ್ಕೆ ಬರ್ತೀವಿ ಅಂತೇಳಿ ಯಾವುದೇ ಕಂಡೀಷನ್ ರಹಿತವಾಗಿ ದಯಮಾಡಿಸಿದ್ದಾರೆ. ಬಹುಶಃ ಚತುರಾಚಾರ್ಯರ ಪರವಾಗಿ, ನಿಮ್ಮೆಲ್ಲ ಶಿವಾಚಾರ್ಯರ ಪರವಾಗಿ, ಕೇದಾರ ಜಗದ್ಗುಳವರಿಗೆ ಅನಂತ ನಮನಗಳನ್ನ ಈ ದಾವಣಗೆರೆ ನಗರದ ಭಕ್ತರ ಪರವಾಗಿ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸ ಬಯಸಿ, ಒಟ್ಟಾರೆಯಾಗಿ ಎಲ್ಲರ ಬಯಕೆ ಇದೆ. ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ, ಬಹುಶಃ ಯಡಿಯೂರಪ್ಪನವರು ಈ ಹಂತದಲ್ಲೂ ಕೂಡ 80 ಬಹುಶಃ ಎಷ್ಟಾಗಿದೆಯೋ ಆ ವಯಸ್ಸಿನ ಹಂತದಲ್ಲಿಯೂ ಕೂಡ ಇಷ್ಟು ಶಾಂತ ಚಿತ್ತರಾಗಿ ಕೇದಾರ ಜಗದವರು ಕೂಡ ಅರಿಕೆ ಮಾಡ್ಕೊಂಡ್ರು. ಅವ್ರು ಇನ್ನೂ ಸ್ವಲ್ಪ ಹೊತ್ತು ಇದ್ದು ತಾವು ದಯಮಾಡಿಸಬೇಕು ಅನ್ನುವಂಥದ್ದನ್ನ ಸ್ವತಃ ಯಡಿಯೂರಪ್ಪನವರು ಬಂದು ಕೇಳ್ಕೊಂಡ್ರು. ಮತ್ತೆ ನಾಂದೇಡಕ್ಕೆ ದಯಮಾಡಿಸಬೇಕು ಅನ್ನುವಂಥ ವಿಚಾರವನ್ನು ಅವರ ಮುಂದಿಟ್ಟು ಅವರು ತಮ್ಮ ಆಶೀರ್ವಚನವನ್ನ ನೀಡಿ ದಯಮಾಡಿಸಿದ್ದಾರೆ. ಹಾಗಾಗಿ ಅಂತ ಕೇದಾರ ಜಗದೊಳವರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ. ಆ ಪರಮಾಚಾರ್ಯ ಆದಿ ಜಗದ್ಗುರು ಪಂಚಾಚಾರ್ಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಈಗಾಗಲೇ ನಾಂದೇಡದ ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಕೋರಿದ್ದಾರೆ. ನಾವೆಲ್ಲರೂ ಕೂಡ ಅವರ ಅಪೇಕ್ಷೆ ಪಟ್ಟರೆ ಎಲ್ಲ ಜಗದವರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಅವರಿಗೆ ಬಲವನ್ನ ತುಂಬೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ವಿಶೇಷವಾಗಿ BY ವಿಜೇಂದ್ರ ಇರಬಹುದು, ಹಾಗೆ ನಾವು ವಿಜಯಾನಂದ ಕಾಶ್ಯಪ್ನವರು ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಶಕ್ತಿ. ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ವಿಚಾರದ ಸ್ಥಾನಮಾನಗಳಲ್ಲಿರಲಿ, ಸಮಾಜದ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಒಂದಾಗಿ ಪೀಠಾಚಾರ್ಯರ ಸಲಹೆಗೆ, ಪೀಠಾಚಾರ್ಯ ಆದೇಶಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಬೇಕು ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ. ಕೇವಲ ರಾಜಕೀಯಕ್ಕಾಗಿ ನಿಮ್ಮ ಪರಂಪರೆಯನ್ನ, ನಿಮ್ಮ ಧರ್ಮವನ್ನ, ನಿಮ್ಮ ಸಮಾಜದ ವಿಚಾರಗಳನ್ನ ಬಲಿ ಕೊಡಬೇಡ್ರಿ. ಯಾವುದೇ ಕಾರಣಕ್ಕೂ ಕೂಡ ನೀವೆಲ್ಲರೂ ಒಂದಾಗಿ ಚಂದಾಗಿ ಇರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂತ ಕೇಳಿದ್ರೆ ಬಹುಶಃ ಕರ್ನಾಟಕದೊಳಗೆ ಏನ್ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದ್ರು, ಮಹಾರಾಷ್ಟ್ರದಲ್ಲಿ 1.5 ಕೋಟಿ ಜನಸಂಖ್ಯೆ ವೀರಶೈವ ಲಿಂಗಾಯತರದ ಇದೆ ಅಂದ್ರೆ ಕರ್ನಾಟಕದೊಳಗೆ ಅದಕ್ಕಿಂತ ಡಬಲ್ ಸಂಖ್ಯೆ ಈಗ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು. ಈಗಾಗಲೇ ಶ್ರೀಶೈಲ ಜಗದವರು ಹೇಳಿದ್ದಾರೆ, ಆ ನಂತರದಲ್ಲಿ ರಂಭಾಪುರ ಜಗದವರು ಕೂಡ ಹೇಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಸಂಸದರು ಕೂಡ ಒತ್ತಾಯವನ್ನು ತರಬೇಕು. ಆ ಏನು ಜಾತಿ ಗಣತಿ ಕಾಲಂನಲ್ಲಿ 3 ಕಾಲಂ ಇರಲೇಬೇಕು. ಒಂದನೇದು ವೀರಶೈವ ಲಿಂಗಾಯತ ಅನ್ನುವಂಥದ್ದು, ಎರಡನೇದು ಅವರ ವೃತ್ತಿ ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದು, ಮೂರನೇದು ಉಪಪಂಗಡ ಉಪಜಾತಿ ಅನ್ನುವಂಥದ್ದು. ಈ 3 ಕಾಲಂ ಇರುವಂತೆ ಆ ಫಾರಂ ಅನ್ನು ತಯಾರಿಸಬೇಕು ಅನ್ನುವಂಥದ್ದನ್ನ ಮನವರಿಕೆ ಮಾಡತಕ್ಕಂಥ ಕೆಲಸವನ್ನ ಎಲ್ಲ ರಾಜಕೀಯ ನಾಯಕರು ಮಾಡಬೇಕು. ಸಂದರ್ಭ ಬಂದ್ರೆ ಪೀಠಾಚಾರ್ಯರಾಗ್ಲಿ, ನಮ್ಮ ಶಿವಾಚಾರ್ಯ ನಿಯೋಗ ಆಗ್ಲಿ ನಿಮ್ಮ ಜೊತೆಗೆ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ, ನಮ್ಮ SS ಮಲ್ಲಿಕಾರ್ಜುನ ಅವರು ಬಹುಶಃ ಯಾವತ್ತು ಈ ಕಾರ್ಯಕ್ರಮ ಆಗಿದೆ ಅವತ್ತಿನಿಂದ ಬಹಳ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ, ಬಹಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನು ತಿಳಿಸಿ, ಅವರ ಜೊತೆಗೆ ಅನೇಕ ಜನರು, ನಮ್ಮ ಮುರುಗೇಶ್ವರ ಇರ್ಬೋದು, ಉಳವೆಯರು ಇರ್ಬೋದು, ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಅಕ್ಕಿ ರಾಜಶೇಖರ್ ಇರ್ಬೋದು, RT ಪ್ರಶಾಂತ್ ಇರ್ಬೋದು, ಹಾಗೆ ನಮ್ಮ ಇನ್ನು ಅನೇಕ ಜನರು ಬಹಳ ಚೆನ್ನಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ರುದ್ರಮುನಿ ಇರಬಹುದು, ಅನೇಕ ಜನರಿದ್ದಾರೆ. ಅವರೆಲ್ಲರ ಪ್ರಯತ್ನದ ಒಂದು ಫಲವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದದ. ಇದರ ಜೊತೆಗೆ ಒಂದನ್ನು ಗಮನಿಸಬೇಕು, ಪ್ರತಿ ವರ್ಷ 5 ದಿನಗಳ ಕಾಲ ರಂಭಾಪುರಿ ಜಗದೊಳ ಕಾರ್ಯಕ್ರಮ ಇಲ್ಲಿ ನಡೀತಿತ್ತು. ಇವತ್ತು 2 ದಿನಗಳ ಕಾರ್ಯಕ್ರಮ ಕಡಿತಗೊಳಿಸಿ, ಮೊಟಕುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ರಂಭಾಪುರಿ ಜಗದೊಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಕೇವಲ 3 ದಿನ ಪೂಜೆ ಮಾಡಿದ್ದಾರೆ. ಪ್ರತಿ ವರ್ಷ 5 ದಿನ ನಡೀತಿತ್ತು. ಈ 5 ದಿನಗಳಲ್ಲಿ 2 ದಿನಗಳನ್ನ ಈ ಕಾರ್ಯಕ್ರಮಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂಥ ನಮನಗಳನ್ನ ಅರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಶಾಮನವ್ರ ಪರಿವಾರ ಆಗಲಿ, ನಮ್ಮ ವೀರಶೈವ ಸಂಘಟನೆಯ ವಿಚಾರದೊಳಗೆ ಯಾವತ್ತೂ ಕೂಡ ಯಡಿಯೂರಪ್ಪನವರ ಸಲಹೆಯನ್ನು ತೆಗೆದುಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಅವ್ರು ಏನು ಶಂಕರಪ್ಪನವ್ರು ಹೇಳ್ತಾರ ಅದಕ್ಕೆ ಯಾವಾಗಲೂ ಕೂಡ ಎಸ್ ಅನ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಅವರದ್ರೊಳಗೆ 2 ಎಸ್ ಅದಾವ.
ಯಡಿಯೂರಪ್ಪನೊಳಗೆ ಯಾವಾಗಲೂ ಕೂಡ BS ಅನ್ನುವಂತ ಮಾತಿನೊಳಗೆ ಅವ್ರು ಅದಾರ. ಹಾಗಾಗಿ ಈ SS ಏನಿದೆ ಸಮಾಜಕ್ಕೆ ಯಾವಾಗಲೂ ಕೂಡ ಯಶವನ್ನ ಕೊಡುವಂತ ರೀತಿಯೊಳಗೆ ಇವರ ಸಂಘಟನೆ ನಡೆದುಕೊಂಡು ಬರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ವಿಜಯಾನಂದ ಕಾಶ್ಯಪ್ಪನವರು ಉಜ್ಜಯಿನಿ ಪೀಠದ ಪರಮ ಶಿಷ್ಯರು. ಬಹುಶಃ ಅವ್ರು ಹೇಳಲಿಲ್ಲ ಅವ್ರ ಭಾಷಣದೊಳಗೆ, ಯಾಕಂದ್ರೆ ದಾವಣಗೆರೆ ಕಾರ್ಯಕ್ರಮದೊಳಗದೇನಿ ನಂದೇನು ಹೇಳಬೇಕು ಅನ್ನುವಂತ ಮಾತು ಬಹುಶಃ ಅವರಿಗೆ ಇರಬಹುದು. ಪ್ರತಿ ವರ್ಷ ಪಂಚಪೀಠಾಧೀಶ್ವರನ್ನ ಕರೆಸಿ ಅವರ ತಂದೆಯವರ ಪುಣ್ಯ ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ, ಸಮಾಜದ ವ್ಯಕ್ತಿ ಯಾರಾದರೂ ಇದ್ರೆ ಅದು ವಿಜಯಾನಂದ ಕಾಶ್ಯಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಯಾರು ಬರ್ಲಿ ಬಿಡ್ಲಿ 5 ಜನರ ಹೆಸರನ್ನ ಮುದ್ರಣ ಮಾಡಿ ಪತ್ರಿಕೆಯನ್ನ ಪ್ರಕಟಣೆ ಮಾಡಿ ಬರೋದಂತ ಪೀಠಾಚಾರ್ಯ ಕರ್ಕೊಂಡು ಆ ಕಾರ್ಯಕ್ರಮ ಮಾಡತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಿಂದೆ ಅವರ ತಂದೆಯವರು ಮಾಡಿದಂತ ಲಕ್ಷ ಜನ ಕೂಡಲ ಸಂಗಮದೊಳಗೆ ಸೇರಿದ್ರು ಅಡ್ಡ ಪಲ್ಲಕ್ಕಿ ಮಹೋತ್ಸವದೊಳಗೆ. ಹಾಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದೇ ರೀತಿಯ ಜನರನ್ನು ಸೇರಿಸಿ ಆ ಕೂಡಲ ಸಂಗಮದ ಕ್ಷೇತ್ರದೊಳಗೆ ಉಜ್ಜಯಿನಿ ಪೀಠದ ಶಾಖಾ ಮಠ ಸಾರಂಗ ಮಠ ಅಲ್ಲದ ಅಷ್ಟೇ ಅಲ್ಲ, ಬಹಳ ಅದ್ಭುತವಾದ ಸಂಗಮೇಶ್ವರ ಕ್ಷೇತ್ರ. ಅದರೊಟ್ಟಿಗೆ ವಿಶೇಷವಾಗಿ ಜಾತವೇದ ಮುನಿಗಳು ಬಹಳ ದೊಡ್ಡದಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರಿಗೆ ದೀಕ್ಷೆಯನ್ನ ಆಶೀರ್ವಾದವನ್ನು ಮಾಡಿದಂತ ಕ್ಷೇತ್ರ ಕೂಡಲ ಸಂಗಮದ. ಇವತ್ತು ಅದೇ ಕ್ಷೇತ್ರದ ಶಾಸಕರಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸಮಾಜದ ಮುಂದೆ ತಮ್ಮ ಕಳಕಳಿಯ ಮಾತುಗಳನ್ನು ಆಡಿದ್ದಾರೆ. ಅವರ ಅಪೇಕ್ಷೆ ಕೂಡ ರಂಭಾಪುರಿ ಜಗದ್ಗುರುವರ ಮುಖೇನ ಈಡೇರ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಯಾಕಂದ್ರೆ ರಂಭಾಪುರಿ ಜಗದ್ಗುರು ಎಲ್ಲ ವರ್ಗದೊಳಗೆ ಒಂದು ರೀತಿಯೊಳಗ ಕಮಾಂಡಿಂಗ್ ಮಾಡತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮಾತಂದ್ರೆ ಎಲ್ಲರೂ ಕೇಳ್ತಾರೆ. ನಾವು ಪೀಠಾಚಾರ ಅಂತ ಕೇಳ್ತೀವಿ, ಸಮಾಜನ ಕೇಳ್ತದ, ಮಂತ್ರಿಗಳು ಕೇಳ್ತಾರ, ಮುಖ್ಯಮಂತ್ರಿಗಳು ಕೇಳ್ತಾರ. ಅದಕ್ಕೆ ಮುಂದೆ ಯಾರೇ ಪಂಚಾಚಾರ ಸಮ್ಮೇಳನ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಬರಬೇಡ್ರಿ, ರಂಭಾಪುರಿ ಜಗದೊಳಗೆ ಡೇಟ್ ಕೊಟ್ರು ಅಂದ್ರೆ ಉಳಿದ ಪೀಠಾಚಾರ ಎಲ್ಲರೂ ಕೂಡ ನಾವು ಮುಕ್ತವಾಗಿ ಡೇಟ್ ಅನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ಹೇಳೋದಕ್ಕೆ ಬಯಸ್ತೇವೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಇನ್ನು ಅನೇಕ ವಿಚಾರಗಳಿದಾವೆ. ಈಗಾಗಲೇ ಬುಕ್ಕಾಂಬದಿ ಕಾರ್ಯಕ್ರಮ ನಿಶ್ಚಯ ಆಗಿದೆ. ನವೆಂಬರ್ 23ನೇ ತಾರೀಕು ಎಲ್ಲ ಶಿವಾಚಾರ್ಯ ಗಮನಿಸಬೇಕು. ನವೆಂಬರ್ 14ನೇ ತಾರೀಕು ಉಜ್ಜಯಿನಿ ಜಗದ್ಗುರುಳವರು ಬುಕ್ಕಾಂಬದಿಗೆ ಪಾದಯಾತ್ರೆ ನಡೆಸ್ತಾರೆ. ಅದಕ್ಕೆ ರಂಭಾಪುರಿ ಜಗದ್ಗುರುಳವರು ಉಳಿದ ಪೀಠಾಚಾರ್ಯ ಚಾಲನೆ ಮಾಡ್ತಾರೆ. ಮತ್ತೆ 21ನೇ ತಾರೀಕು ಆ ಪಾದಯಾತ್ರೆ ಮುಕ್ತಾಯ ಆಗ್ತದೆ. 22ನೇ ತಾರೀಕು ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುವರು ರಂಭಾಪುರಿ ಪೀಠದ ಉಳಿವಿಗಾಗಿ ಏನು ತಪಸ್ಸು ಮಾಡಿದ್ರು ಆ ಕ್ಷೇತ್ರದೊಳಗೆ ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ನಡೀತದ ಅನ್ನುವಂಥದ್ದು. 23ನೇ ತಾರೀಕಲ್ಲಿ ಆ ಶತಮಾನೋತ್ಸವ ಕಾರ್ಯಕ್ರಮ ನಡೀತದೆ. 27ನೇ ತಾರೀಕು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಶಿವಾನಂದ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಆ ಪಟ್ಟಾಧಿಕಾರದ ಶತಮಾನೋತ್ಸವ ರಂಭಾಪುರಿ ಮಹಾಪೀಠದಲ್ಲಿ ನಡೀತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ, ಇನ್ನು ಅನೇಕ ಕಾರ್ಯಕ್ರಮಗಳು ಬಹುಶಃ ವಿಶ್ವಾವಸು ನಾಮ ಸಂವತ್ಸರ, ಅದರೊಟ್ಟಿಗೆ ಬಹುಶಃ ಗುರುಬಲ, ಇವೆಲ್ಲವುಗಳು ಕೂಡ ಸೇರಿಕೊಂಡು ಆ ಎಲ್ಲ ಪೀಠಾಚಾರ್ಯನ ಒಂದೆಡೆಗೆ ತಂದು ಬಹುಶಃ ಶಿವಾಚಾರ್ಯ ಎಲ್ಲರ ಆತಂಕ, ಮನಸ್ಸಿನ ನೋವು ಇವೆಲ್ಲವುಗಳನ್ನ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂಥ ವೇದಿಕೆ ಇವತ್ತು ದಾವಣಗೆರೆಯೊಳಗ ನಿರ್ಮಾಣ ಆಗಿ ಅವರೆಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಆ ಎಲ್ಲ ಶ್ರೇಯಸ್ಸು ರಂಭಾಪುರಿ ಜಗದ್ಗುರುವರಿಗೆ ಸಲ್ಲಲಿ. ಅದರ ಜೊತೆಗೆ ಯಾವತ್ತೂ ಕೂಡ ಕಾಶಿ ಜಗದ್ಗುರುವರು ನಗುಮುಖದಿಂದ ಆ ಹರಕೆಯನ್ನ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ದಾವಣಗೆರೆ ನಗರದ ಪರವಾಗಿ ವಿಶೇಷವಾದ ಅನಂತ ನಮನಗಳು. ಶ್ರೀಶೈಲ ಜಗದ್ಗುರುವರಂತೂ ದಾವಣಗೆರೆಯವರೇ ಇದ್ದಾರೆ, ಅವಾಗ ಬರ್ತಿರ್ತಾರೆ. ಆದ್ರೂ ಕೂಡ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷ ನಮನಗಳು. ಕೇದಾರ ಜಗದ್ಗುರುವರಿಗೆ ಮತ್ತೊಮ್ಮೆ ಅನಂತ ನಮನಗಳನ್ನ ಅರ್ಪಣೆ ಮಾಡಿ, ನಮ್ಮೆಲ್ಲ ನಾಯಕರಿದ್ದಾರೆ, ಎಲ್ಲರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವರೆಲ್ಲರ ಭವಿಷ್ಯತ್ತಿನೊಳಗ ನಮ್ಮ ವಿಜೇಂದ್ರ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರೆಲ್ಲರ ಭವಿಷ್ಯತ್ತಿನೊಳಗ ಅವರಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗಲಿ. ನಮ್ಮ ಮಲ್ಲಣ್ಣನವರ ಇದೇ ರೀತಿಯಾದ ಧಾರ್ಮಿಕ ಚೈತ್ರ ಯಾತ್ರೆ ಮುಂದುವರಿಲಿ ಅನ್ನುವಂತ ಮಾತನ್ನು ತಿಳಿಸಿ, ಸಾಮನವರ ಪರಿವಾರಕ್ಕೆ, ಯಡಿಯೂರಪ್ಪನವರ ಪರಿವಾರಕ್ಕೆ ಬಂದಂತ ಎಲ್ಲರಿಗೂ ಕೂಡ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಲಿ. ಮಾಧ್ಯಮದವರು ಬಹಳ ಚೆನ್ನಾಗಿ ಪ್ರಚಾರವನ್ನು ನೀಡಿದ್ದಾರೆ. ನಮ್ಮ ರಂಭಾಪುರಿ ಜಗದೊಳಗೆ ಅನ್ಕೊಂತಿರ್ಬೋದು, ನಾವೊಬ್ಬರ ಲೇಖನ ಬರಿತೀವಿ, ನಾವೊಬ್ಬರ ಪ್ರಚಾರ ಮಾಡುತ್ತೀವಿ, ಇವ್ರೇನು ಮಾಡಂಗಿಲ್ಲ ಅಂತ ಆಗಲೇ ಹೇಳಿದೆ. ಒಬ್ರು ಮಾಡಿದ್ರು ಅಂದ್ರೆ ಅದ್ರೊಳಗೆ ನಾವು ಅದೇವಿ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನಾವು ತಿಳ್ಕೊಂಡಿದೀವಿ. ಅದಕ್ಕೆ ಯಾರು ಕೂಡ ಅನ್ಯತ ಭಾವಿಸಬಾರದು. ರಂಭಾಪುರಿ ಜಗದೊಳಗೆ ಒಂದು ಪ್ರಕಟಣೆ ಕೊಟ್ಟಾರ, ಒಂದು ಹೇಳಿಕೆ ಕೊಟ್ಟಾರ ಅಂದ್ರೆ ಅದರೊಳಗೆ ಪಂಚಾಚಾರ್ಯ ಹೇಳಿಕೆನೂ ಕೂಡ ಐತಿ ಅನ್ನುವಂಥದ್ದನ್ನ ಸಮಾಜ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಬಹಳ ದೊಡ್ಡದಾಗಿ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಯಾರ ಅಲ್ಲೆಲ್ಲ ಈ ಶೃಂಗ ಸಮ್ಮೇಳನದ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ. ಎಲ್ಲರಿಗೂ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಆ ಕೆಲಸವನ್ನ ದಾವಣಗೆರೆಯ ಪತ್ರಿಕಾ ಮಾಧ್ಯಮದವರು ಹಾಗೆ ದೂರದರ್ಶನ ಮಾಧ್ಯಮದವರು ಬಹಳ ಚೆನ್ನಾಗಿ
ಇಡೀ ನಾಡಿನಾದ್ಯಂತ ಪ್ರಚಾರ ಮಾಡಿದ್ದಾರೆ. ಆ ಎಲ್ಲ ಪತ್ರಿಕಾ ಬಳಗದ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ